ಪ್ರದೀಪ್ ಸರ್ ಅವ್ರು ಗಡ್ಡ ಹಾಕಿ ಹುಡುಗಾಕನೆ ಹೇಳಿದ್ರು. ಹೋಗ್ಬಿಟ್ಟು ಹಾಕಿ ಅಪ್ಲಿಸ್ ಮಾಡಿದ್ರು ಗಡ್ಡ ಹಾಕಿದ್ರು. ಹಾಂ, ಚೆನ್ನಾಗಿದ್ದೀನಿ ಸರ್. ನಂದೀಶ್ ಅಂತ ಹುಡುಗ ಇದ್ನು. ನೈಟಲ್ಲಿ ಆಟ ಆಡ್ತಾ ಇದ್ರೆ ಕಂಬಿ ಚುಚ್ಕೊಂತು. ಅದು ಚುಚ್ಕೊಂಡ್ರೆ ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡಿದ್ವಿ. ಅದು 8 ರಿಂದ 10 ನಿಮಿಷದಲ್ಲಿ ಒಳಗಡೆ ಬಂತು. ಪ್ರದೀಪ್ ಸರ್ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು ಹೆಂಗೈತೆ ಅಂತ. ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಾಗಿಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ కర్కొండోగి ಚೆನ್ನಾಗಿ ట్రీట్మెంట్ ಮಾಡಿಸಿದ್ರು ప్రదీప్ సార్. ప్రదీప్ ఈశ్వర్ సార్ మాకే కాపాడింది. మాకి అంత ఏం ఎప్పుడు ఉండలేదు. ప్రదీప్ ఈశ్వర్ మాకు బాగా కాపాడి నా బిడ్డని గడ్డికేసినాడు. ನನ್ನ ಹೆಸರು ನಂದೀಶ್ ಸರ್. ಆಟೋ ಹೊರ್ಕೊಂಡು ಹೋಗಿದ್ದೆ. ರಾತ್ರಿಯಲ್ಲಿ ಕೆಮ್ಮಿ ಕುಚ್ಕೊಂಡಿರೋದು. ಯಾರು ಹೊಟ್ಟೆಯಲ್ಲಿ ಕುಚ್ಕೊಂಡಿಂದ ಬಂದು ಅಮ್ಮ ಫೋನ್ ಮಾಡಿದ್ರು. ಬಂದರೆ ಕೆಮ್ಮಿ ಕಟ್ ಹಾಕಿ ಕೋಸ ಹಾಕಿದ್ರು. ಹೋಗ್ಬಿಟ್ಟು ಬೆಂಗಳೂರು ಹಾಸ್ಪಿಟಲ್ ಹಾಕಿದ್ರು. ಪ್ರದೀಪ್ ಸರ್ ಅವ್ರು ಗಡ್ಡ ಹಾಕಿ ಹುಡುಗಾಕನೆ ಹೇಳಿದ್ರು. ಹೋಗ್ಬಿಟ್ಟು ಹಾಕಿ ಅಪ್ಲಿಸ್ ಮಾಡಿದ್ರು ಗಡ್ಡ ಹಾಕಿದ್ರು. ಹಾಂ, ಚೆನ್ನಾಗಿದ್ದೀನಿ సార్. నా కొడుకు పేరు నందీష. అతవ ఆడుకోనేకపోయింటే కెంపి చుచ్చుకొని కడుపులోనికి ఈదికి నుంచి అదికి వెళ్ళిపోయిండ. తిరిగా ఫోన్ చేసినా ప్రదీప్ ఈశ్వర్కి. అమ్మ అంబులెన్స్ వచ్చే వేసుకొని పోయి ఆపరేషన్ చేపించి ప్రదీప్ ఈశ్వర్ మాకి పిల్లని తెచ్చి ఇంటికి ఇడిచినారు. ప్రదీప్ ఈశ్వరే సార్ మాకే కాపాడింది. మాకి అంత ఏం యత్నం ఉండలేదు. ప్రదీప్ ఈశ్వర్ మాకు బాగా కాపాడి నా బిడ్డని గడ్డికేసినాడు. ನನ್ನ ಹೆಸರು ನೂರುಲ್ಲಾ ಅಂತ. ನಂದೀಶ್ ಅಂತ ಹುಡುಗ ಇದ್ನು. ನೈಟಲ್ಲಿ ಆಟ ಆಡ್ತಾ ಇದ್ರೆ ಕಂಬಿ ಚುಚ್ಕೊಂತು. ಅದು ಚುಚ್ಕೊಂಡ್ರೆ ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡಿದ್ವಿ. ಅದು 8 ರಿಂದ 10 ನಿಮಿಷದಲ್ಲಿ ಒಳಗಡೆ ಬಂತು. ನಾವೇ ಎಲ್ಲ ಅದು ನೋಡಿ ಅಲ್ಲಿ ಕಂಬಿ ಎಲ್ಲ ಕಟ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಪ್ರದೀಪ್ ಸರ್ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು ಹೆಂಗೈತೆ ಅಂತ. ಡಿಸ್ಟಿಕ್ ಹಾಸ್ಪಿಟಲಿಂದ ಅಲ್ಲಾಗಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ಪ್ರದೀಪ್ ಸರು. ಆಪ್ರೇಷನ್ ಎಲ್ಲ ಮಾಡಿಸಿ ಮನೆಗೆ ಬಂದರು. 3-4 ದಿವಸ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು ಹೆಂಗಿದ್ದಾನೆ ಹುಡುಗ ಅಂತ. ಆಮೇಲೆ ಚೆನ್ನಾಗಿ ರಿಕವರ್ ಆದಮೇಲೆ ನಮ್ಮ ಶಾಸಕರು ಊರಿಗೆ ಬಂದಿದ್ರು ರಾಮಪಟ್ನಾಗೆ. ಇಲ್ಲಿ ಬಂದಮೇಲೆ ಎಲ್ಲ ಮನೆಗೆ ಬಂದು ಎಲ್ಲ ವಿಚಾರಿಸಿ ಎಲ್ಲ ನೋಡಿ ಹೋದರು. ಚೆನ್ನಾಗಿ ರೆಸ್ಪಾನ್ಸ್ ಮಾಡವ್ರೆ. ಪ್ರದೀಪ್ ಈಶ್ವರ್ ಸರ್ಗೆ ಧನ್ಯವಾದಗಳು. ಇವರಿಂದಾನೇ ನಂದೀಶ್ ಅಂತ ಒಬ್ಬ ಹುಡುಗ ಇವಾಗ ಜೀವಂತ ಆಗಿದ್ದಾನೆ. ಅವರಿಲ್ಲ ಅಂದರೆ ಜಾಸ್ತಿ ಕಷ್ಟ ಆಗ್ತಾಯಿತ್ತು.